ಒಂದು ಹೊಸ ಅನುಭವ ಪಡ್ಕೊಂಡಿದ್ದೀನಿ. ಸಾರ್ವಜನಿಕರ ಜೊತೆ ಹೇಗೆ ಬೆರಿಬೇಕು ಅನ್ನೋದನ್ನ ಹೆಚ್ಚು ಕಲ್ತಿದ್ದೀನಿ. ಶ್ರೀವತ್ಸರವರು ಒಂದ್ ರೀತಿ BPL ಕಾರ್ಡ್ ಅಭ್ಯರ್ಥಿ ಕಣಪ್ಪ ಅಂತ. ಒಂದು ವರ್ಷ ತುಂಬಿದೆ, ಈಗಲೂ BPL ಕಾರ್ಡ್ ಶಾಸಕರಾಗಿ ಆಗಿದ್ರೆ ಅಪ್ಡೇಟ್ ಆಗಿದ್ದೀರಾ ಅಂತ. ಪ್ರತಿ ತಿಂಗಳು ಸುಮಾರು 2 ಲಕ್ಷದ ಹತ್ತತ್ರ ನಮ್ದೆಲ್ಲ ಅಲವೆನ್ಸು ಸೇರಿ ಏನು ಸಂಬಳ ಅಂತ ಬರ್ತಾ ಇದೆ. ಅದರಲ್ಲಿ ಜೀವನವನ್ನು ಸಾಗಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಸೇರಿ ಎಲ್ಲವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ನೀವು ನೋಡಿದ್ರೆ ಶಾಸಕರಿಗೆ ಬರೋ ಸಂಬಳದಲ್ಲೇ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ನಿಮ್ಗೇನು ಆಸೆ ಇಲ್ವಾ, ನಾನು ಒಂದಷ್ಟು ಅಸೆಟ್ ಮಾಡಬೇಕು, ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡಬೇಕು ಅಂತ? ಜನ ನಂಬುವಂಥ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಎದೆ ಎತ್ಕೊಂಡು ಓಡಾಡಬೇಕು. ನಾವು ಇಂಥವನ್ನ ಕೆಲಸ ಮಾಡಿದ್ದೀವಿ, ಅವ್ರು ಹೀಗೆ ಇದ್ದಾರೆ, ನಾವು ಕೆಲಸ ಮಾಡಿದ್ದು ಸಾರ್ಥಕ ತಂತು ಅಂತ ಕಾರ್ಯಕರ್ತರಿಗೂ ಅನ್ನಿಸ್ಬೇಕು. ಈ ಒಂದು ಶ್ರೀವತ್ಸರವರ ಗೆಲುವಿನ ನಂತರ ರಾಜಕೀಯವಾಗಿ ವಿಶ್ಲೇಷಣೆ ಮಾಡ್ತಾರೆ. ಶ್ರೀವತ್ಸ ಅವರ ಗೆಲುವು ರಾಜಕೀಯವಾಗಿ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದು. ನಾನು ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಆಗಿರ್ಲಿಲ್ಲ. ಯಾರು KR ಕ್ಷೇತ್ರದ ಆಸ್ಪಿರೆಂಟ್ ಅಂತ ಪ್ರಶ್ನೆ ಬಂದಾಗ ರಾಮದಾಸ್ ಮತ್ತೆ ರಾಜೀವ್ ಅಂತಾನೆ ಹೇಳಿದ್ದೆ. ನಾನು ನಿಮಗೂ ನೀವು ಟಿಕೆಟ್ ಕೇಳ್ಕೊಳ್ಳಿಲ್ವಾ? 38 ವರ್ಷ ಸುದೀರ್ಘವಾಗಿ ಪಕ್ಷಕ್ಕೋಸ್ಕರ ದುಡಿದಿದ್ರೆ. ಇಲ್ಲ, ಖಂಡಿತ ಕೇಳ್ಕೊಂಡಿರ್ಲಿಲ್ಲ. ಚುನಾವಣೆಯ ನಿರ್ವಹಣಾ ಸಮಿತಿ ಮುಂದೆ ನಾನು ನನ್ನ ಟಿಕೆಟ್ ಬೇಡಿಕೆನೇ ಇಟ್ಟಿರಲಿಲ್ಲ. ರಾಮದಾಸ್ ಮತ್ತೆ ರಾಜೀವ್ ಅವರು ನಿಮ್ಮ ಗೆಲುವಿಗಾಗಿ ದುಡಿದ್ರು. ನನ್ನ ಚುನಾವಣೆಯಲ್ಲಿ ನಾನು ಇಂಥವ್ರು ಕೆಲಸ ಮಾಡಿಲ್ಲ ಅನ್ನೋದಿಲ್ಲ, ಎಲ್ಲರೂ ಕೆಲಸವನ್ನು ಮಾಡಿದ್ದಾರೆ. HV ರಾಜೀವ್ ಅವರು ಈಗ ಕಾಂಗ್ರೆಸ್ ಸೇರಿದ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಎದುರಾಳಿ ಆಗ್ತಾರೆ ಅನ್ನೋ ಮಾತಿದೆ. ಅವ್ರ ಎದುರಾಳಿ ಆಗ್ತಾರೋ ಬೇರೆಯವ್ರ ಎದುರಾಳಿ ಆಗ್ತಾರೋ ಗೊತ್ತಿಲ್ಲ. ನನಗೊಂದು ಸಿಕ್ಕಿರೋ ಮಾಹಿತಿ ಪ್ರಕಾರ ಬೇರೆಯವರ ಎದುರಾಳಿ ಅನ್ನೋದು ಬರ್ತಾ ಇದೆ. ಕಾದ್ ನೋಡೋಣ, ಇನ್ನು ಸಮಯ ಇದೆ. ಚುನಾವಣೆ ಮುಗಿದು ಇಂದಿಗೆ 1 ವರ್ಷ. ಸಾಕಷ್ಟು ಜನ ರಾಜ್ಯದಲ್ಲಿ 224 ಜನ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ. ಅಂದ್ರೆ 1 ವರ್ಷ ತುಂಬ್ತಾ ಇದೆ, ಮೇ 13ನೇ ತಾರೀಕು. ಆದ್ರೆ 1 ವರ್ಷದಲ್ಲಿ ಯಾವೆಲ್ಲ ಶಾಸಕರುಗಳು ಸಚಿವರಾದ್ರು, ಮಂತ್ರಿ ಆದ್ರು, ನಿಗಮ ಮಂಡಳಿ ಅಧ್ಯಕ್ಷರಾದ್ರು, ವಿರೋಧ ಪಕ್ಷದವರು ಶಾಸಕರಾಗಿ ಮುಂದುವರೆದಿದ್ದಾರೆ. ಹಾಗಾದ್ರೆ 1 ವರ್ಷದಲ್ಲಿ ಶಾಸಕರಾಗಿ ಏನೆಲ್ಲ ಕೆಲಸ ಮಾಡಿದ್ರು ಅಂತೇಳಿ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ವಿಶೇಷ ಸಂದರ್ಶನವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿ ಪ್ರಮುಖವಾಗಿ ಮೈಸೂರಿನ KR ಕ್ಷೇತ್ರ ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದ್ದಂಥ ಒಂದು ಕ್ಷೇತ್ರ. ಸೊ ಈ ಒಂದು ಕ್ಷೇತ್ರದಲ್ಲಿ ಶ್ರೀವತ್ಸರವರು ಶಾಸಕರಾಗ್ತಾರೆ. 1 ವರ್ಷವನ್ನು ಪೂರೈಸಿದ್ದಾರೆ, ಅವ್ರನ್ನ ನಮ್ಮೊಟ್ಟಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊತಾ ಹೋಗ್ತೀನಿ. ಸರ್ ನಮಸ್ಕಾರ. 1 ವರ್ಷ ತುಂಬಿಸ್ಬಿಟ್ಟಿದ್ದೀರಾ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಗಿತ್ತು ಸರ್ ಈ 1 ವರ್ಷ? ಒಂದು ಹೊಸ ಅನುಭವ ಪಡ್ಕೊಂಡಿದ್ದೀನಿ. ಸಾರ್ವಜನಿಕರ ಜೊತೆ ಹೇಗೆ ಬೆರಿಬೇಕು ಅನ್ನೋದನ್ನು ಹೆಚ್ಚು ಕಲ್ತಿದ್ದೀನಿ. ಕಾರ್ಯಕರ್ತರು ಮತ್ತು ಅಧಿಕಾರಿಗಳ ಜೊತೆ ಹೇಗಿರಬೇಕು ಅನ್ನೋದನ್ನು ಹೆಚ್ಚು ಕಲಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೊಸ ಅನುಭವ 1 ವರ್ಷ ಪೂರೈಸಿದ್ದೀನಿ. ಯಾಕಂದರೆ ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇದ್ರು, ನಿಮಗೆ ಟಿಕೆಟ್ ಆದಂಥ ಸಂದರ್ಭದಲ್ಲಿ ಶ್ರೀವತ್ಸರವರು ಒಂದು ರೀತಿ BPL ಕಾರ್ಡ್ ಅಭ್ಯರ್ಥಿ ಕಣಪ್ಪ ಅಂತ. 1 ವರ್ಷ ತುಂಬಿದೆ, ಈಗಲೂ BPL ಕಾರ್ಡ್ ಶಾಸಕರಾಗಿ ಆಗಿದ್ದೀರಾ, ಅಪ್ಡೇಟ್ ಆಗಿದ್ದೀರಾ ಅಂತ. BPL ಕಾರ್ಡ್ ಅಭ್ಯರ್ಥಿ ಏನಲ್ಲ. ನಾನು ಆ್ಯಕ್ಚುಲಿ ನನ್ನದು ಘೋಷಣೆ ಪತ್ರದಲ್ಲೂ ಸುಮಾರು ನಾನು ಒಂದು 34-35 ಲಕ್ಷ ರೂಪಾಯಿಯಷ್ಟು ನಂದೆಲ್ಲ ತೋರಿಸ್ಕೊಂಡಿದ್ದೀನಿ. ಆದರೆ ಅದಾದ ಮೇಲೆ ಬಂದಿರೋ ಶಾಸಕರುಗಳಿಗೆ, ಸಚಿವರುಗಳಿಗೆ ಹೋಲಿಸ್ಕೊಂಡ್ರೆ BPL ಕಾರ್ಡ್ MLA ಅಂತ ಖಂಡಿತ ಆ ಅರ್ಥದಲ್ಲಿ ಸರಿ ಇದೆ. ಅದಾದಮೇಲೆ ಏನು ಜೀವನದಲ್ಲಿ ಏನು ಹಾಗೇನು ಬದಲಾವಣೆ ಕಂಡಿಲ್ಲ. ಪ್ರತಿ ತಿಂಗಳು ಸುಮಾರು 2 ಲಕ್ಷದ ಹತ್ತತ್ರ ನಮ್ಮದೆಲ್ಲ ಅಲವೆನ್ಸು ಸೇರಿ ಏನು ಸಂಬಳ ಅಂತ ಬರ್ತಾ ಇದೆ. ಅದರಲ್ಲಿ ಜೀವನವನ್ನು ಸಾಗಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಸೇರಿ ಎಲ್ಲವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನೆಮ್ಮದಿ ಅಂತೂ ಇದೆ. ನೆಮ್ಮದಿ ಅಂತೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಒಂದು ನೆಮ್ಮದಿ ಕಂಡುಕೊಂಡಿದ್ದೀನಿ. ಸಾಕಷ್ಟು ಜನ ವ್ಯಕ್ತಿಗಳು ತಾವು ಶಾಸಕರಾದಮೇಲೆ ಪ್ರತಿ ವರ್ಷ ನಾನು ಎಷ್ಟು ಅಸೆಟ್ ಮಾಡಿದೆ, ತನ್ನ ಹೆಂಡತಿ ಹೆಸರಿಗೆ, ಬಾಂಬೆ ಹೆಸರಿಗೆ, ನನ್ನ ಕುಟುಂಬಕ್ಕೆ ಎಷ್ಟು ಮಾಡಿದೆ ಅಂತೇಳಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ನೀವು ನೋಡಿದ್ರೆ ಶಾಸಕರಿಗೆ ಬರೋ ಸಂಬಳದಲ್ಲೇ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ನಿಮಗೇನು ಆಸೆ ಇಲ್ವಾ, ನಾನು ಒಂದಷ್ಟು ಅಸೆಟ್ ಮಾಡಬೇಕು, ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡಬೇಕು ಅಂತ? ಅಲ್ಲ, ಒಂದು ನನ್ನನ್ನು ಪಕ್ಷ ಗುರುತಿಸಿರೋದೇ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ. ಸಾಮಾನ್ಯ ಕಾರ್ಯಕರ್ತ ಹೇಗಿರಬೇಕು ಆ ರೀತಿಯಲ್ಲಿ ನಾನು ಇದ್ದೀನಿ. ನಾನು ಮೊದಲು BJP ಕೆಲಸ ಮಾಡಬೇಕಾದ್ರೂ ನನ್ನೊಂದು ಸ್ವಂತ ಉದ್ಯಮ ಇತ್ತು. ಅದರಲ್ಲಿ ನಾನು ಸಂಘಟನೆ ಕೆಲಸವನ್ನು ಮಾಡ್ತಾ ಮುಂದುವರಿತಾ ಇದ್ದೆ. ಈಗ ನನಗೆ ಆ ಥರದ್ದೇನು ಆಸೆ ಬಂದಿಲ್ಲ. ಜನ ನಂಬುವಂಥ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಎದೆ ಎತ್ಕೊಂಡು ಓಡಾಡಬೇಕು. ನಾವು ಇಂಥವನ್ನ ಕೆಲಸ ಮಾಡಿದ್ದೀವಿ, ಅವ್ರು ಹೀಗೆ ಇದ್ದಾರೆ, ನಾವು ಕೆಲಸ ಮಾಡಿದ್ದು ಸಾರ್ಥಕ ತಂತು ಅಂತ ಕಾರ್ಯಕರ್ತರಿಗೂ ಅನ್ನಿಸ್ಬೇಕು. ಓಟ್ ಹಾಕಿದ ಮತದಾರನಿಗೂ ಅನ್ನಿಸ್ಬೇಕು, ನಮ್ಮ MLA ಅಂದರೆ ಹಿಂಗಿರಬೇಕು ಅಂತ. ಆ ರೀತಿಯಲ್ಲಿ ಮೊದಲಿಂದನೂ ಹಾಗೆ ಬಂದಿರೋದ್ರಿಂದ ಆ ಥರದ್ದು ಯಾವುದೋ ಆಸೆ ಬಂದಿಲ್ಲ. ಏನು ಬಂದಿದೆಯೋ ಅದರಲ್ಲಿ ತೃಪ್ತಿಯಾದಂಥ ಜೀವನವನ್ನು ನಡೆಸ್ಕೊಂಡು ಹೋಗೋಣ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದೀನಿ. ಶಾಸಕರಾಗಿದ್ದೀರಿ, ಚುನಾವಣೆ ಟೈಮಲ್ಲಿ ಕೂಡ ಗುಡ್ಡಿ ಸಂದರ್ಶನ ಮಾಡಿದ್ವಿ. ಶಾಸಕರಾದರೂ ಕೂಡ ಒಂದು ಸ್ವಂತ ಮನೆ ಇಲ್ಲ ಅವ್ರಿಗೆ, ಹಿರಿಕರು ಮನೇಲಿದ್ದಾರೆ, ಕಾರ್ ಇರಲಿಲ್ಲ ಸ್ವಂತ.
ಇವಾಗೆಲ್ಲ ಲೋನಲ್ಲಿ ಒಂದು ಕಾರ್ ತೊಗೊಂಡಿದ್ದೀರಾ ಅಂತ ಕೇಳ್ಪಟ್ಟೆ. ಏಕೆ ಸರ್, ಯಾಕಂದರೆ ನಾವು ನೋಡ್ತಾ ಇದ್ವಿ ಈಗ ರಾಜಕಾರಣ ಅಂದರೆ ಅಷ್ಟೊಂದು ಕಲುಷಿತ ಆಗಿದೆ, ರಾಜಕಾರಣ ಅಂದರೆ ಜನ ಮೂಗು ಮುರಿತಾ ಇದೆ. ವ್ಯಕ್ತಿಗಳ ನಡುವೆ ಶ್ರೀವತ್ಸ ಅವರು ಇಷ್ಟೊಂದು ವಿಭಿನ್ನವಾಗಿ ನಿಲ್ಲಬೇಕು ಅಂದರೆ ಯಾರು ಪ್ರೇರಣೆ ನಿಮಗೆ ಅಂತ ಹೇಳಿ? ಒಂದು ನನ್ನ ಸಂಘಟನೆ, ಮೊದಲಿಂದನೂ ಸಂಘಟನೆ ನಂಬ್ಕೊಂಡು ಬಂದಿದ್ದೀನಿ. ನಾವು 30-38 ವರ್ಷದ ಸಂಘಟನೆ ಒಳಗೆ ಕೆಲಸ ಮಾಡ್ತಾ ಈ ಕ್ಷೇತ್ರದಲ್ಲಿ ದುಡ್ಡು ಅನಿವಾರ್ಯ ಅಂತ ಅನಿಸಿರಲಿಲ್ಲ. ಯಾವತ್ತೂ ದುಡ್ಡೇ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಇಲ್ಲ. ಎಚ್ ಗಂಗಾಧರನ್ 2 ಬಾರಿ ಶಾಸಕರಾದಂಥ ಸಂದರ್ಭದಲ್ಲಿ, ರಾಮದಾಸ್ ಅವರು ಶಾಸಕರಾದಂಥ ಸಂದರ್ಭದಲ್ಲೂ ಇಲ್ಲಿ ಹಣ ಏನೋ ಭಾಳ ಬೇಕು ಅನ್ನೋದು ಏನಿಲ್ಲ. ಕಾರ್ಯಕರ್ತರೊಂದಿಗೆ ಹೇಗೆ ಹೆಜ್ಜೆ ಹಾಕ್ಕೊಂಡು ಹೋಗ್ತೀವಿ ಅಷ್ಟು ನಮ್ಮನ್ನು ಕಾರ್ಯಕರ್ತರು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ನನಗನ್ಸಿದ್ದೇನು ಅಂದರೆ, ಈ ಬಾರಿ ಅಂದರೆ ಇಷ್ಟರ ವಾತಾವರಣದಲ್ಲೂ ಕಡಿಮೆ ಬಡ್ಜೆಟ್ಟಲ್ಲಿ ಚುನಾವಣೆಗಳನ್ನು ಏನೋ ನಿಗದಿಪಡಿಸಿತ್ತು ಚುನಾವಣಾ ಆಯೋಗ. ಆ ಹಣದೊಳಗೆ ಮಾಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೇ ಚುನಾವಣೆಯನ್ನು ಎದುರಿಸಿದ್ವಿ. ಆ ರೀತಿಯಲ್ಲಿ ಈ ಬಾರಿಯ ಚುನಾವಣೆ ಕಾರ್ಯಕರ್ತರು ಕೈ ಹಿಡಿದಿದ್ದು ಇದೆಲ್ಲ ನೋಡಿದ್ಮೇಲೆ ಹೀಗಿದ್ರೇ ಚೆನ್ನ ಅಂತ ಅನಿಸಿದೆ. ಹಾಗಿರುವಂಥ ಪ್ರಯತ್ನವನ್ನೇ ಮಾಡ್ತಾ ಇದ್ದೀನಿ, ಹಾಗೇ ಮುಂದುವರಿತೀನಿ. ಯಾಕಂದರೆ 15 ದಿನದಲ್ಲೇ MLA ಆಗ್ತಕ್ಕಂಥ ಸೌಭಾಗ್ಯ ನಿಮಗೆ ಸಿಕ್ತು. ಯಾಕಂದರೆ ಘಟಾನುಘಟಿ ರಾಜಕಾರಣಿಗಳು ನಿಮ್ಮ ಜೊತೆ ಟಿಕೆಟ್ಗೆ ರೈಸಲ್ಲಿದ್ದರು. ಒಂದು ಕಡೆ ಎಚ್ ವಿ ರಾಜೀವ್, ಮತ್ತೊಂದು ಕಡೆ ಮಾಜಿ ಸಚಿವ ರಾಮದಾಸ್ರವರು. ಈ ಒಂದು ಶ್ರೀವತ್ಸರವರ ಗೆಲುವಿನ ನಂತರ ರಾಜಕೀಯವಾಗಿ ವಿಶ್ಲೇಷಣೆ ಮಾಡ್ತಾರೆ. ಶ್ರೀವತ್ಸ ಅವರ ಗೆಲುವು ರಾಜಕೀಯವಾಗಿ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದ್ರು. ಹೇಗೆ ವಿಶ್ಲೇಷಣೆಗೆ ಒಳಪಡುತ್ತೆ ಗೊತ್ತಿಲ್ಲ. ಅದರ ಒಂದಂತೂ ನಿಜ, ನಾನು ಚುನಾವಣೆ ಸಂದರ್ಭದಲ್ಲೂ ತಮ್ಮ ಹತ್ರ ಹೇಳಿದ್ದೆ, ನಾನು ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಆಗಿರಲಿಲ್ಲ. ಆದರೆ ನಾನೊಬ್ಬ ನಗರದ ಅಧ್ಯಕ್ಷನಾಗಿ ಕಳೆದ 4 ವರ್ಷ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮೇಲ್ಗಡೆಯವರಿಗೆ ಇವನು ಪ್ರಾಮಾಣಿಕ ಇದ್ದಾನೆ ಅಂತ ಅನಿಸಿದ್ರ ಕಾರಣಕ್ಕೆ, ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಅವ್ರಿಗೆ ಅನಿಸಿದ ಕಾರಣಕ್ಕೆ ಈ ಬಾರಿ ಟಿಕೆಟನ್ನು ಕೊಟ್ಟಿದ್ದಾರೆ. ನಾನಾದರೂ 100ಕ್ಕೆ 100. ನಾವು ರಾಜ್ಯದ ಕೋರ್ ಕಮಿಟಿ ಕೇಂದ್ರದ ಸಚಿವರಾದಂಥ ಮನ್ಸುಖ್ ಮಾಂಡವೀಯ, ಶೋಭಕ್ಕ ಇದ್ದಂಥ ಮೀಟಿಂಗಲ್ಲಿ ಯಾರು KR ಕ್ಷೇತ್ರದ ಆಸ್ಪಿರೆಂಟ್ ಅಂತ ಪ್ರಶ್ನೆ ಬಂದಾಗ ರಾಮದಾಸ್ ಮತ್ತು ರಾಜೀವ್ ಅಂತಲೇ ಹೇಳಿದ್ದೆ. ನಾನು ಹೇಳಿದ್ದೆ ರಾಜೀವ್ ಮತ್ತು ರಾಮದಾಸ್ ಅವ್ರ ಹೆಸರನ್ನೇ. ಹಾಗಾದರೆ ನಿಮಗೂ ನೀವು ಟಿಕೆಟ್ ಕೇಳ್ಕೊಳ್ಳಿಲ್ವಾ? 38 ವರ್ಷ ಸುದೀರ್ಘವಾಗಿ ಪಕ್ಷಕ್ಕೋಸ್ಕರ ದುಡ್ದಿದ್ದೀರಾ? ಇಲ್ಲ, ಖಂಡಿತ ಕೇಳ್ಕೊಂಡಿರಲಿಲ್ಲ. ಚುನಾವಣೆಯ ನಿರ್ವಹಣಾ ಸಮಿತಿ ಮುಂದೆ ನಾನು ನನ್ನ ಟಿಕೆಟಿಗೆ ಬೇಡಿಕೆನೇ ಇಟ್ಟಿರಲಿಲ್ಲ. ಅದಾದ ಮೇಲೆ ರಾಜ್ಯದ ವರಿಷ್ಠರು ಕರೆದು, ಯಾಕೆ ನೀನೊಬ್ಬ ಜಿಲ್ಲಾಧ್ಯಕ್ಷ ಟಿಕೆಟ್ ಯಾಕೆ ಕೇಳ್ತಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ತಗೋತೀವಪ್ಪ ಅಂತ ಹೇಳಿದರು. ಅದಾದಮೇಲೆ ಕಾರ್ಯಕರ್ತರ ಅಭಿಪ್ರಾಯ ಬಂತು. ಕಾರ್ಯಕರ್ತರ ಅಭಿಪ್ರಾಯದಲ್ಲಿ ಬಹುತೇಕ ಕಾರ್ಯಕರ್ತರು ನನ್ನ ಹೆಸರು ಮೊದಲನೇ ಹೆಸರು ಬರೆದಿದ್ದರಿಂದ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಟಿಕೆಟನ್ನು ಕೊಟ್ಟಿದ್ದಾರೆ. ಅಲ್ಲಿವರೆಗೆ ಕೋರ್ ಕಮಿಟಿಯಲ್ಲೂ ಸಹ ನಾನು ನನ್ನ ಹೆಸರನ್ನ ಹೇಳ್ಕೊಂಡಿರಲಿಲ್ಲ. ಆದರೆ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಕೇಂದ್ರದ ವರಿಷ್ಠರು ಮಾಡಿದ್ದಾರೆ. ರಾಮದಾಸ್ ಮತ್ತು ರಾಜೀವ್ರವರು ನಿಮ್ಮ ಗೆಲುವಿಗಾಗಿ ದುಡಿದ್ರು. ಆದರೆ ನನ್ನ ಚುನಾವಣೆಯಲ್ಲಿ ನಾನು ಇಂಥವ್ರು ಕೆಲಸ ಮಾಡಿಲ್ಲ ಅನ್ನೋದಿಲ್ಲ, ಎಲ್ಲರೂ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಹೆಸರೇ ಇಲ್ಲದಿರ್ತಕ್ಕಂಥ ವ್ಯಕ್ತಿದ ಹೆಸರು ಅನೌನ್ಸಾಗುತ್ತೆ, ಅವ್ರ ಮುಂದೆನೇ ಶಾಸಕರಾಗ್ತೀರಾ. ನಾವು ಶಾಸಕರಾಗಬೇಕು, ಸಚಿವರಾಗಬೇಕು, ಪರ್ಮನೆಂಟಾಗಿ ರಾಜಕಾರಣ ಮಾಡಬೇಕು ಅಂದ ವ್ಯಕ್ತಿಗಳಿಗೆ ಹೈಕಮಾಂಡ್ ಶಾಕ್ ಕೊಡುತ್ತೆ. ಅವೆರಡು ವ್ಯಕ್ತಿಗಳು ನಿಮ್ಗೆ ಕೆಲಸ ಮಾಡಿದ್ರ ಅಂತ ಚರ್ಚೆ? ಖಂಡಿತ ಮಾಡಿದ್ದಾರೆ. ಆ ಚುನಾವಣೆ ಸಂದರ್ಭದಲ್ಲಿ ಮೇಲ್ಗಡೆಯಿಂದನೂ ಅದೇ ಥರ ಗಮನಿಸ್ತಾ ಇದ್ದರು. ಆ ಸಂದರ್ಭದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇಂಥವ್ರು ಮಾಡಿಲ್ಲ ಅಂತ ಇಲ್ಲ, ಎಲ್ಲ ಹಿರಿಯರು ನನ್ನ ಜೊತೆ ಕೈ ಜೋಡಿಸ್ಕೊಂಡು ಕೆಲಸವನ್ನು ಮಾಡಿದ್ದಾರೆ. ಎಚ್ ವಿ ರಾಜೀವ್ರವರು ಈಗ ಕಾಂಗ್ರೆಸ್ ಸೇರಿದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಎದುರಾಳಿ ಆಗ್ತಾರೆ ಅನ್ನೋ ಮಾತಿದೆ. ಗೊತ್ತಿಲ್ಲ ನನಗೆ, ಟಿಕೆಟು ಕಾಂಗ್ರೆಸ್ ಅಂದು ಹೆಂಗೆ ತೊಗೊಳ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಇದೆ. ಅಲ್ಲೂ ಬಹಳ ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಗೊತ್ತಿಲ್ಲ ನನಗೆ ಅವ್ರು ಏನಾಗ್ತಾರೆ ಅಂತ. ಆದರೆ ಅವ್ರ ಎದುರಾಳಿ ಆದರೂ ಸರಿಯೇ, ಬೇರೆ ಯಾರೇ ಎದುರಾಳಿ ಆದರೂ ಸರಿಯೇ. ಚುನಾವಣೆ ಅಂದಮೇಲೆ ಎದುರಾಳಿನ ಎದುರಿಸಲೇಬೇಕು, ಎದುರಿಸ್ತೀವಿ. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಚುನಾವಣೆಯ ಪೂರ್ವ ತಯಾರಿ ಇನ್ನೂ 4 ವರ್ಷ ಇದೆ. ಆದರೆ ಎಲ್ಲವನ್ನೂ ಮಾಡೋಣ. ಅವ್ರ ಎದುರಾಳಿ ಆಗ್ತಾರೋ ಬೇರೆಯವ್ರ ಎದುರಾಳಿ ಆಗ್ತಾರೋ ಗೊತ್ತಿಲ್ಲ. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಬೇರೆಯವರೇ ಎದುರಾಳಿ ಅನ್ನೋದು ಬರ್ತಾ ಇದೆ. ಕಾದು ನೋಡೋಣ, ಇನ್ನೂ ಸಮಯ ಇದೆ. 1 ವರ್ಷದಲ್ಲಿ ಶ್ರೀವತ್ಸರವರು ಏನು ಕಲಿತರು, ಏನು ಅನುಭವ ಆಯಿತು, ಏನು ಗಳಿಸಿದ್ರು, ಏನು ಕಳ್ಕೊಂಡ್ರು ಅಂತ? ಸದನದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು ಕಲ್ತಿದ್ದೀನಿ. ನಾನು ಶಾಸಕನಾದಮೇಲೆ 3 ಸದನ ನಡೆದಿದೆ. 3 ಸದನದಲ್ಲಿ ಗಂಭೀರತೆಯಿಂದ ಪೂರ್ಣ ಅವಧಿಗೆ ಒಂದು ದಿವಸನೂ ರಜಾ ಮಾಡಿದೆ. ಬೆಳಗ್ಗೆ ಅವರು ಬೆಲ್ ಹೊಡೆಯೋ ಟೈಮಲ್ಲಿ ಹೋಗುವಂಥದ್ದು ಮತ್ತು ಕೊನೆಯ ತನಕ ಇರುವಂಥದ್ದನ್ನು ಮಾಡಿದ್ದೀನಿ. ಯಾಕಂದರೆ ನನಗೆ ಹಿರಿಯರು ಅದನ್ನೇ ಹೇಳಿದ್ದು, ಕೊನೆಯ ತನಕ ಇದ್ದಾಗಲೇ ನಿಮ್ಗೆ ವಿಷಯ ಗೊತ್ತಾಗುತ್ತೆ ಅಂತ. ಎರಡನೇದು, ನಮ್ಮ ಸ್ಪೀಕರ್ ಅವರು ಒಂದು ಟ್ರೈನಿಂಗ್ ಕ್ಯಾಂಪ್ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರು ಸೇರಿದಂಗೆ ಬೇರೆ ಬೇರೆ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು ಬಂದು ಮಾತಾಡಿದ್ದಾಗಲೂ
ಮೊದಲಿಂದ ಕೊನೆಯ ತನಕ ಯಾರೆಲ್ಲ ಇರ್ತಾರೋ ಒಳ್ಳೆ ಸಂಸದೀಯ ಪಟು ಆಗಬಹುದು ಅನ್ನುವಂಥದ್ದು ಹೇಳಿದರು. ಆ ಹಿನ್ನೆಲೆಯಲ್ಲಿ ಸದನದಲ್ಲಿ ಹೇಗೆ ನಡ್ಕೋಬೇಕು, ಪ್ರಶ್ನೆ ಹೇಗೆ ಹಾಕಬೇಕು, ಯಾವ ಕಾನೂನು ಯಾವ ಅದರೊಳಗೆ ಅಡಿ ಬರುತ್ತೆ ಎಲ್ಲವನ್ನೂ ತಿಳ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಗೊತ್ತಾಗಿದೆ ಅಂತ ಇಲ್ಲ, ಆದರೆ ತಿಳ್ಕೊಳ್ಳೋದು ತುಂಬಾ ಇದೆ. ನಡವಳಿಕೆಗಳು ಹೇಗಿರಬೇಕು ಅನ್ನೋದಿದೆ. ಎದುರುಗಡೆ ಒಬ್ಬ ವ್ಯಕ್ತಿ ಒಬ್ಬ ಶಾಸಕ ಮಾತಾಡ್ತಿದ್ದಾಗ ಅವ್ರ ಮುಂದೆ ಪಾಸ್ ಆಗಬಾರ್ದು ಅನ್ನೋದೇ ಒಂದು ನಡವಳಿಕೆ. ಅವ್ರು ಮಾತಾಡ್ತಿದ್ರೆ ಕತ್ತು ನಾವು ಬಗ್ಗಿಸಿ ಸ್ಪೀಕರ್ಗೆ ಮತ್ತು ಅವ್ರಿಗೆ ನಡುವೆ ನಾವು ತಲೆ ಬಗ್ಗಿಸ್ಕೊಂಡು ಹೋಗಬೇಕು ಅನ್ನುವಂಥ ನಡವಳಿಕೆನೂ ಅಲ್ಲಿ ಕಳಿಸಿದ್ದಾರೆ. ವಿಧಾನಸೌಧದ ಏನು ಸ್ಟ್ರಕ್ಚರೇ ಬಹಳ ಸುಂದರ. ನಾವೆಲ್ಲ ಜನಪ್ರತಿನಿಧಿಗಳು ಕೆಳಗಿರಬೇಕು, ಜನಸೇವಕರು ಕೆಳಗಿರಬೇಕು, ಜನರೆಲ್ಲ ಮೇಲ್ಗಡೆ ಗ್ಯಾಲರಿನ ನೋಡಬೇಕು ಅನ್ನೋದನ್ನೇ ಮಾಡಿದ್ದಾರೆ ಕೆಂಗಲ್ಲನ ಮಂತಯ್ಯ. ಅಂದರೆ ಆ ಥರ ಜನ ನಮ್ಮನ್ನು ನೋಡಬೇಕು, ಜನರ ಕಾಲು ಕೆಳಗಡೆ ನಾವಿರಬೇಕು ಅನ್ನುವಂಥ ಕಾನ್ಸೆಪ್ಟೇ ಮಾಡಿದ್ದಾರೆ ಅಂತ ಅನಿಸುತ್ತೆ. ಜನ ಅಲ್ಲಿರ್ತಾರೆ, ಜನಸೇವಕರಾದವರು ಕೆಳಗಿರಬೇಕು ಅಂತ ಮಾಡಿದ್ದಾರೆ. ನೀವು ಹೇಳಿದ್ರೆ 100% ಕರೆಕ್ಟು. ಕೆಂಗಲನ್ ಮೈಂತ್ರವರು ಅದೇ ಥರ ಮಾಡಿದರೆ ನೀವು ಅದೇ ಥರ ಕಲ್ಪನೆ ಇದೆ. ಪ್ರಾಕ್ಟಿಕಲಾಗಿ ಹಾಗೆ ನಡೀತಾ ಇದೆಯಾ? ಜನ ಮೇಲ್ನೋಟಕ್ಕೆ ಮಾತ್ರ ಮೇಲಿದ್ದಾರೆ ಅಂತ ಅನಿಸಲ್ವಾ ನಿಮಗೆ? ಜನ ಬರೋರು ಜನ ನೋಡ್ತಾರೆ ನಮ್ಮ ನಡವಳಿಕೆ ಹೇಗಿರುತ್ತೆ. ಆದರೂ ಸೀರಿಯಸ್ಸಾಗಿ ಕೌನ್ಸಿಲ್ ಒಳಗೆ ಹೌಸ್ ಒಳಗೆ ಹೆಂಗಿರ್ತೀವಿ ಅನ್ನೋದು ಇಂಪಾರ್ಟೆಂಟು. ಜನ ಬಂದಾಗ ನಮಗೂ ಒಂದು ಗಂಭೀರತೆ ಬಂದುಬಿಡುತ್ತೆ. ಅಷ್ಟೊಂದು ಜನ ಇದ್ದಾರೆ, ಸ್ವಲ್ಪ ಸೀರಿಯಸ್ ಆಗಿರೋಣ ಅಂಥೇಳಿ. ಸರ್, ಈಗ ಕ್ಷೇತ್ರದಲ್ಲಾಗ್ಬೋದು, ಸದನದಲ್ಲಾಗ್ಬೋದು, ನನಗೆ ಓಟ್ ಹಾಕಿದ ಜನ ಅಥವಾ ಈ ರಾಜ್ಯದ ಜನ ಒಬ್ಬ ಶಾಸಕರಾಗಿ ನಮ್ಮ ನಡವಳಿಕೆಯನ್ನು, ನಮ್ಮ ಚರಿತ್ರೆಯನ್ನು, ನಮ್ಮ ಬಿಹೇವಿಯರ್ನ ತುಂಬ ಹತ್ತಿರದಿಂದ ಗಮನಿಸ್ತಾ ಇರ್ತಾರೆ. ಸ್ವಲ್ಪ ಭಯ ಭಕ್ತಿಯಿಂದ ಇರಬೇಕು ಅಂತ ನಿಮ್ಗೆ ಅನಿಸಿದೆಯಾ? 100ಕ್ಕೆ 100 ಜನ ಗಮನಿಸ್ತಾ ಇರ್ತಾರೆ ಸರ್. ನಾನು ನನ್ನ ಚುನಾವಣೆಯಲ್ಲಿ ನನ್ನನ್ನು ಯಾರು ವಿಧಾನಸಭೆಗೆ ಕರ್ಕೊಂಡು ನನ್ನನ್ನು ಪರಿಚಯ ಮಾಡಿ ನನ್ನನ್ನು ಗೆಲ್ಲಿಸಿದ್ರು ನಮ್ಮ ಕಾರ್ಯಕರ್ತರು. ಆ ಥರದ ಕಾರ್ಯಕರ್ತರಿಗೆ ವಿಧಾನಸಭೆ ತೋರಿಸ್ಬೇಕು ಅಂತ ನಿರ್ಣಯ ಮನಸ್ಸಲ್ಲಿ ಮಾಡಿಕೊಂಡಿದ್ದೆ. ಆ ರೀತಿಯಲ್ಲಿ ಸುಮಾರು ನಮ್ಮ ಕ್ಷೇತ್ರದ ಎಲ್ಲ ವಾರ್ಡಿಂದ ಸುಮಾರು ಒಂದು ವಾರ್ಡಿಗೆ ಒಂದು 100 ಜನ ಕಾರ್ಯಕರ್ತರ ಥರ ಆಯ್ದ ಕಾರ್ಯಕರ್ತರು ಅಂತ ಪಟ್ಟಿ ಮಾಡಿ ವಿಧಾನಸಭೆ ತೋರಿಸುವಂಥ ಕೆಲಸ ಮಾಡಿದೆ. ಯಾಕೆಂತ ಹೇಳಿದ್ರೆ ಅವ್ರು ನನ್ನನ್ನು ಒಳಗಡೆ ಕೂರಿಸಿದ್ದಾರೆ. ಆದರೆ ನಾನು ಅವ್ರಿಗೆ ಅಟ್ಲೀಸ್ಟ್ ವಿಧಾನಸಭೆ ತೋರಿಸ್ಬೇಕಾಗಿತ್ತು, ಹೇಗೆ ಚರ್ಚೆ ನಡೆಯುತ್ತೆ ಅಂತ ನೋಡಬೇಕಾಗಿದ್ದು. 20 ನಿಮಿಷ ಅವಕಾಶ ಕೊಡ್ತಾರೆ. ಆ 20 ನಿಮಿಷದಲ್ಲಿ ನಮ್ಮ ಕಾರ್ಯಕರ್ತರನ್ನು ಕೂರಿಸಿ ಕಳಿಸುವಂಥ ಕೆಲಸವನ್ನು ಮಾಡಿದೆ. ಅಂದರೆ ಸದನದ ಒಳಗಿದ್ದಾಗ ಜನ ಫುಲ್ ಇದ್ದಾಗ ಗ್ಯಾಲರಿಲಿ ನನಗನ್ಸುತ್ತೆ ಆಟೋಮೆಟಿಕ್ಕಾಗಿ ಗಂಭೀರತೆ ಬಂದ್ಬಿಡುತ್ತೆ. ಮತ್ತು ನಮ್ಮನ್ನು ಜನ 100ಕ್ಕೆ 100 ಗಮನಿಸ್ತಾ ಇರ್ತಾರೆ. ನಾನು ಹೇಗಿದ್ದೀನಿ, ಏನು ಮಾಡ್ತಾನೆ, ನಾವೆಲ್ಲೂ ಹೋದರೂ ಈಗ ಜನಕ್ಕೆ ಗೊತ್ತಾಗ್ಬಿಡುತ್ತದು. ಬರ್ತೀನಿ, ಯಾಕಂದರೆ ಸಾಕಷ್ಟು ಜನ ಹೇಳ್ಕೊಂಡಿದ್ದಾರೆ ಬಹಿರಂಗವಾಗಿ. ಒಂದಷ್ಟು ಸಮೀಕ್ಷೆಗಳು ಬಂದಿದೆ. ಒಂದೊಂದು ಚುನಾವಣೆಯಲ್ಲಿ ಪ್ರತಿಷ್ಠಿತ ಕ್ಷೇತ್ರದಲ್ಲಿ 50-100 ಕೋಟಿ ವೈಯಕ್ತಿಕವಾಗಿ ಖರ್ಚು ಮಾಡಿ ಗೆದ್ದು ಬರ್ತಕ್ಕಂಥ ಕಾಲಘಟ್ಟದಲ್ಲಿ ನೀವು ಇದೀರಿ. ನಿಮ್ಗೆ ಅನಿಸಿದೆ 50-100 ಕೋಟಿ ಮಡಗಿರೋರ ನಡುವೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಶಾಸಕನಾಗಿದ್ದೀನಿ, ದುಡ್ಡು ಇಲ್ಲದೇ ರಾಜಕಾರಣ ಮಾಡ್ಬೋದು, ಸಸ್ಟೈನ್ ಆಗ್ಬೋದು ಪೊಲಿಟಿಕಲಿ ಅಂತ ಅನಿಸಿದೆಯಾ? ಖಂಡಿತ. ನನ್ನನ್ನು ಮಾಡಿದ್ದು, ನನ್ನನ್ನು ಟಿಕೆಟ್ ಕೊಟ್ಟಿದ್ದು, ಅದಾದಮೇಲೆ ಕಾರ್ಯಕರ್ತರು ನನ್ನ ಗೆಲ್ಲಿಸಿದ್ರ ಹಿಂದೆ ದುಡ್ಡಿದೆ ಅನ್ನೋ ಕಾರಣ. ಅಂದರೆ ಒಬ್ಬ ಕಾರ್ಯಕರ್ತನಾಗಿದ್ದಾನೆ, ಕಾರ್ಯಕರ್ತರ ನಡುವೆ ಓಡಾಡ್ತಿದ್ದ ಅಂತ ನನ್ನನ್ನು ಕೈ ಹಿಡಿದಿರುವಂಥ ಕಾರ್ಯಕರ್ತರು. ಆ ವೋಟರ್ಸನ್ನು ನನ್ನ ಪರಿಚಯ ಮಾಡಿದ್ದಾರೆ. ಇವರೇ ಶ್ರೀವತ್ಸ ಅಂದರೆ ಒಳ್ಳೆಯವರು ಅನ್ನೋ ರೀತಿಯಲ್ಲಿ ಹೇಳಿ ಮಾಡಿದ್ದಾರೆ. ಕಾರ್ಯಕರ್ತರಿಗೊಂದು ನಂಬಿಕೆ ಬಂದುಬಿಟ್ಟಿದೆ. ಏನಂದರೆ ದುಡ್ಡಿಲ್ಲದೇ ಇರೋ ಒಬ್ಬ ಶಾಸಕ ಆಗಬಹುದು ಅನ್ನೋದಾದರೆ ದುಡ್ಡಿಲ್ಲದೇ ಇರೋ ಕಾರ್ಯಕರ್ತ ಕಾರ್ಪೊರೇಟ್ರ್ ಹಾಕೋಕ್ಕಾಗಲ್ಲ ಅನ್ನುವಂಥ ನಂಬಿಕೆಯನ್ನು ಪಕ್ಷದ ಮೇಲೆ ಏನೋ ನಂಬಿಕೆ ಬರುವಂಥ ರೀತಿಯಲ್ಲಿ ನಮ್ಮ ರಾಜ್ಯ ನಾಯಕರು, ಕೇಂದ್ರ ನಾಯಕರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮುಂದಿನ ದಿನಗಳಲ್ಲೇ ಆ ಥರದ ಪ್ರಯೋಗಗಳನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕು. ದುಡ್ಡಿರೋರು ಅಷ್ಟೇ ಅಲ್ಲ, ದುಡ್ಡು ಇಲ್ಲದೇ ಇರೋರನ್ನು ಈ ಚುನಾವಣೆಯಲ್ಲಿ ಅತ್ಯಂತ ಯಾವುದು ಮೈನರ್ ಕಮ್ಯುನಿಟಿ ಅಂತ ಯಾವುದು ಹೇಳ್ತೀವಿ ಆ ಥರದ ವ್ಯಕ್ತಿಗಳನ್ನು ಹುಡುಕಿ, ಸಂಘಟನೆ ಕೆಲಸ ಮಾಡಿರೋ ವ್ಯಕ್ತಿಗಳನ್ನ ಹುಡುಕಿ ಟಿಕೆಟ್ ಕೊಟ್ಟರೆ ಖಂಡಿತ ಗೆಲುವಾಗುತ್ತೆ ಅಂತ ನನಗಂತೂ ಅನಿಸೋಕ್ಕೆ ಶುರು ಆಗೋಗಿದೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.